ಹಾಯ್ ಫ್ರೆಂಡ್ಸ್, ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಯಾರು ಸೆಕೆಂಡ್ PUC ಮುಗಿಸಿದ್ರ ಇಟ್ ಸೈನ್ಸ್ ಸ್ಟ್ರೀಮಲ್ಲಿ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೈನ್ಸ್ ಮಾಡಿದರೆ ಅವರಿಗೆ ಶೇರ್ ಮಾಡಿ. ಮತ್ತು ಯಾರಾದರೂ ಫಾರ್ಮಸಿ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಡಿ ಫಾರ್ಮಸಿ ಕೋರ್ಸ್ ಅಂದರೆ ಡಿಪ್ಲೊಮಾ ಇನ್ ಫಾರ್ಮಸಿ. ಇದು 2 ವರ್ಷಗಳ ಕೋರ್ಸ್ ಆಗಿರುತ್ತೆ. ಮತ್ತು ಈ ಕೋರ್ಸ್ ಮಾಡಬೇಕಾದರೆ ಕಂಪಲ್ಸರಿ 12 ಸೈನ್ಸ್ ಆಗಿರಲೇಬೇಕು ವಿತ್ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಸಬ್ಜೆಕ್ಟ್ಸ್ಗಳು ಕಂಪಲ್ಸರಿ ಇರಲೇಬೇಕು ಮತ್ತು ಎಲ್ಲ ಸಬ್ಜೆಕ್ಟ್ ಸೇರಿ 50% ಆಗಿರಬೇಕು. ಈಗ ಫೀ ಸ್ಟ್ರಕ್ಚರ್ ನೋಡ್ತಾ ಹೋಗೋಣ ಬನ್ನಿ. ಹಾಗೆ ಫೀ ಸ್ಟ್ರಕ್ಚರ್ ನೋಡಬೇಕಾದ್ರೆ ಡಿಪೆಂಡ್ ಆನ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಫೀ ತುಂಬ ಇರುತ್ತೆ. ಮತ್ತು ನೀವು ಗೋರ್ಮೆಂಟ್ ಸೀಟ್ ತೊಗೊಳ್ಳೋದು ಬೆಟರ್, ಯಾಕಂದರೆ ಫೀ ಸ್ವಲ್ಪ ಕಡಿಮೆ ಇರುತ್ತೆ. ನೀವೇನಾದರೂ ಗೋರ್ಮೆಂಟ್ ಸೀಟಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ ಇದಕ್ಕೆ ಸಪ್ರೇಟಾಗಿ ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾದಮೇಲೆ ಸಪ್ರೇಟ್ ಕಟ್ ಆಫ್ 12th ಮಾರ್ಕ್ಸ್ ಮೇಲೆ ಸಪ್ರೇಟ್ ಕಟ್ ಆಫ್ ರೆಡಿ ಮಾಡಿ ಕೌನ್ಸಿಲಿಂಗ್ಗೆ ಕರೀತಾರೆ. ಆಮೇಲೆ ಕೆಟಗರಿ ಬೇಸ್ ಮೇಲೆ ಸಪ್ರೇಟ್ ಕಟ್ ಆಫ್ ನಿಲ್ಲುತ್ತೆ. ಕೆಟಗರಿ ಬೇಸ್ ಮೇಲೆ ಅಂದರೆ ಒಂದೊಂದು ಕಾಸ್ಟ್ ಮೇಲೆ ಒಂದೊಂದು ಮೆರಿಟ್ ನಿಲ್ಲುತ್ತೆ. ಬನ್ನಿ ಈಗ ಕೆರಿಯರ್ ಅಪಾರ್ಚುನಿಟೀಸ್ ನೋಡೋಣ. ನೀವು ಏನಾದರೂ ಡಿ ಫಾರ್ಮಸಿ ಕಂಪ್ಲೀಟ್ ಆದಮೇಲೆ ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂತ ನೋಡಿ. ಓನ್ ಮೆಡಿಕಲ್ ಶಾಪ್ ಇಡ್ಬೋದು, ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಮತ್ತು ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಡ್ರಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು, ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ಬೋದು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ರೈಲ್ವೆ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಇದು ಕೂಡ ಗೌರ್ಮೆಂಟ್ ಅಂಡರಲ್ಲಿ ಜಾಬ್ ಬರುತ್ತೆ. ಮತ್ತು ನಿಮಗೇನಾದರೂ ದೇಶ ಸೇವೆ ಮಾಡಬೇಕೆಂದರೆ ಆರ್ಮಿಯಲ್ಲಿ ಕೂಡ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಬನ್ನಿ ಈಗ ಸ್ಯಾಲ್ರಿ ಬಗ್ಗೆ ನೋಡ್ತಾ ಹೋಗೋಣ. ಪ್ರೈವೇಟ್ ಸೆಕ್ಟರಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಹೋದರೆ ಅಲ್ಲಿ 10,000 ಪ್ಲಸ್ ಸ್ಯಾಲ್ರಿ ಕೊಡ್ತಾರೆ. ಹಾಗೆ ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ 30,000 ಪ್ಲಸ್ ಸ್ಯಾಲ್ರಿ ಸಿಗುತ್ತೆ. ಇದೆಲ್ಲವೂ ಡಿ ಫಾರ್ಮಸಿ ಕೋರ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನೂ ಏನಾದರೂ ಈ ಕೋರ್ಸಿನ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.